ನಮಸ್ಕಾರ ಸ್ನೇಹಿತರೆ. ಇಂದು ಬೆಂಗಳೂರಿನ ಹಾಗೂ ಕರ್ನಾಟಕದ ಅನೇಕ ನಗರಗಳ ಪ್ರಮುಖ ಸಮಸ್ಯೆಯಾದ ರಾಜಕಾಲುವೆ ಹಾಗೂ ಬಫರ್ ವಲಯದಲ್ಲಿ ನಿರ್ಮಾಣವಾಗಿರುವ ಮನೆಗಳ ಸಮಸ್ಯೆ ಕುರಿತು ಮಾತನಾಡೋಣ. ನಿಮ್ಮೆಲ್ಲರ ಸಹಕಾರದಿಂದ ಮತ್ತು ನನ್ನ ಹಳೆಯ ವಿಡಿಯೋಗಳ ಮುಖಾಂತರ ನಿಮ್ಮಲ್ಲಿರುವ ಸಂದೇಹಗಳು ಮತ್ತು ಅಥವಾ ಡೌಟ್ಸ್ಗಳು ನನಗೆ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸಿದ್ದೀರಿ. ಅದರ ಅನುಗುಣವಾಗಿ ನಾನು ಈ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇನೆ. ಇದರಲ್ಲಿ ನನ್ನ ಯೂಟ್ಯೂಬ್ ಚಂದಾದಾರರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದರು. ಇದು ಪ್ರಶ್ನೆ ಒಬ್ಬರೇ ಕೇಳಿದರೆ ಪರವಾಗಿರಲಿಲ್ಲ, ತುಂಬ ಜನ ನನಗೆ ಸೇಮ್ ಕ್ವಶನ್ಗಳನ್ನು ಕೇಳಿದರು. ಅವರಿಗೋಸ್ಕರ ಈ ವಿಡಿಯೋವನ್ನು ಮಾಡಿದ್ದೇನೆ. ಸೊ ಇಲ್ಲಿ ನೀವು ನನ್ನ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಈ ಕ್ವಶನ್ಸ್ಗಳು ಇವು ನನ್ನ ಚಂದಾದಾರರು ನನಗೆ ಕಾಮೆಂಟ್ ಮುಖಾಂತರ ಮತ್ತು ಫೋನ್ ಕಾಲ್ ಮುಖಾಂತರ ಅವರ ಪ್ರಶ್ನೆಯನ್ನು ನನಗೆ ಕೇಳಿದರು. ಸೊ ತುಂಬಾ ಜನರ ಪ್ರಶ್ನೆ ರಾಜಕಾಲುವೆ ಹಾಗೂ ಕೆರೆಯ ಬಫರ್ ಝೋನ್ ನಲ್ಲಿ ಯಾರು ಮನೆ ಅಥವಾ ನಿವೇಶನ ಕಟ್ಟಿದ್ದಾರೆ ಅವ್ರ ತಲೆಯಲ್ಲೂ ಇದೆ. ಸೊ ಅವರಿಗೋಸ್ಕರನೇ ಈ ವಿಡಿಯೋವನ್ನ ಮಾಡಿದ್ದೇನೆ. ಸೊ ನಿಮ್ಮ ಪ್ರಶ್ನೆಗಳು ಮತ್ತು ಇದರಲ್ಲಿ ಏನಾದರೂ ಹೊಸತು ಏನಾದರೂ ನಿಮಗೆ ಕಂಡು ಬಂದಲ್ಲಿ ನನಗೆ ದಯವಿಟ್ಟು ನನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಮೆನ್ಷನ್ ಮಾಡಿ ಅಥವಾ ಕಾಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನನ್ನ ಕಿರು ಪರಿಚಯ. ನನ್ನ ಹೆಸರು ರೋಹಿತ್ ನಾಯಕ್. ನಾನು ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನಾನು 8 ವರ್ಷದಿಂದ ಈ BBMP ಪ್ಲಾನಿಂಗು ಮತ್ತು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ಗಳಲ್ಲಿ ಕೆಲಸ ಮಾಡಿದ್ದೇನೆ. ಹಾಗೆಯೇ ಅದರ ಜೊತೆಗೆ ಈ ನಮ್ಮ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಾದ EPGCL, GIDC ಮತ್ತು ಇತರ ಪ್ರೈವೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳಲ್ಲಿ ಕೂಡ ಆಸ್ ಅ ಸೈಟ್ ಇಂಜಿನಿಯರ್ ಮತ್ತು ಪ್ಲಾನಿಂಗ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೇನೆ. ಇದು ನನ್ನ ವೆಬ್ಸೈಟು. ಇದರಲ್ಲಿ ನೀವು ನನ್ನ ಸೇವೆಗಳ ಕುರಿತು ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಸೊ ಯೂಟ್ಯೂಬ್ ಚಂದಾದಾರರ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ರಾಜಕಾಲುವೆ ಮೇಲೆ ಮನೆ ಕಟ್ಟಬಹುದೇ? ಸೊ ಇದು ತುಂಬಾ ಸರ್ವೇ ಸಾಮಾನ್ಯವಾದ ನನ್ನ ಚಂದಾದಾರರು ಕೇಳುವ ಪ್ರಶ್ನೆ. ನೀವು ರಾಜಕಾಲುವೆ ಮೇಲೆ ಮನೆ ಕಟ್ಟಬಾರದು. ನೀವು ಮನೆ ಕಟ್ಟಬೇಕಾದರೆ ರಾಜಕಾಲುವೆಯಿಂದ ಇಂತಿಷ್ಟಾದ ಡಿಸ್ಟೆನ್ಸ್ ಅನ್ನು BBMP ಇಂದ ಸೂಚಿಸಲಾಗಿದೆ. ಅದೇನೆಂದರೆ ಹೊಸ ಗೆಜೆಟ್. ಅದು ನನ್ನ ಹತ್ರ ಇದೆ ನೋಡಿ, ತೋರಿಸ್ತೀನಿ ನಿಮಗೆ. ಸೊ ಇದು ಬಂದ್ಬಿಟ್ಟು ಹೊಸ ಕರ್ನಾಟಕ ಸರ್ಕಾರದ ರಾಜ್ಯಪತ್ರ ಅಥವಾ ಸ್ಟೇಟ್ ಗೆಜೆಟ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಅವರು ಕ್ಲಾಸಿಫೈ ಮಾಡಿದ್ದಾರೆ ಪ್ರೈಮರಿ ಡ್ರೈನು, ಸೆಕೆಂಡರಿ ಡ್ರೈನು, ಟರ್ಷರಿ ಡ್ರೈನು. ನೀವು ಮೊಟ್ಟ ಮೊದಲು ನಿಮ್ಮ ಮನೆಯ ಬಳಿ ಇರುವ ಆ ನಾಲೆ ಇದು ಯಾವ ರೀತಿಯ ರಾಜಕಾಲುವೆ ಅಂತ ನೀವು ಮೊದಲು ವಿಂಗಡಿಸಬೇಕು. ಆ ಮ್ಯಾಪನ್ನು ಹೇಗೆ ತೆಗೆದುಕೊಳ್ಳುವುದು ಮತ್ತು ಅದನ್ನು ಹೇಗೆ ರೀಡ್ ಮಾಡುವುದನ್ನು ನನ್ನ ಹಳೆಯ ವಿಡಿಯೋದಲ್ಲಿ ನೀವು ನೋಡಬಹುದು. ಅದರ ಲಿಂಕನ್ನು ನಾನು ಇಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಸೊ ಅದರ ಪ್ರಕಾರ ಈಗ ರಿವೈಸ್ ಬಫರ್ ಝೋನ್ ಅನ್ನು ಮಾರ್ಕ್ ಮಾಡಲಾಗಿದೆ ಇಲ್ಲಿ BBMP ಅಥವಾ ನಮ್ಮ ರಾಜ್ಯ ಸರ್ಕಾರದಿಂದ. ಸೊ ಇದು ನೋಡಿ, ಪ್ರೈಮರಿ ಡ್ರೈನಿಗೆ ಹಳೆಯ ಬಫರ್ ಝೋನ್ ಆದ 30 ಇವಾಗ 15ಕ್ಕೆ ಇಳಿಸಿದ್ದಾರೆ. ಸೆಕೆಂಡರಿ ಡ್ರೈನ್ಗೆ ಮೊದಲೇ ಇದ್ದ ಬಫರ್ ಝೋನ್ 15 ಮೀಟರ್ ಇತ್ತು, ಅದನ್ನು 10 ಮೀಟರ್ಗೆ ಇಳಿಸಿದ್ದಾರೆ. ಟರ್ಷರಿಗೆ ಮೊದಲೇ ಇದ್ದ 10 ಮೀಟರ್ ಬಫರ್ ಝೋನ್ ಅನ್ನು ಇವಾಗ 5 ಮೀಟರ್ಗೆ ಇಳಿಸಿದ್ದಾರೆ. ಸೊ ಇದು ಬಂದ್ಬಿಟ್ಟು ಇವಾಗ ಚಾಲ್ತಿಯಲ್ಲಿರುವ ರಾಜಕಾಲುವೆ ಬಫರ್ ಝೋನ್ಗಳು. ಇವಾಗ ಲೇಕ್ ಬಫರ್ ಝೋನ್ಗೂ ಸಪರೇಟ್ ಗೈಡ್ಲೈನ್ಸ್ ಇದೆ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ. ನಾನು ಹಳೆ ವಿಡಿಯೋದಲ್ಲಿ ಮಾಡಿದ್ದೀನಿ, ಅದನ್ನು ನೀವು ಒಂದ್ಸತಿ ಚೆಕ್ ಮಾಡಬಹುದು. ಸೊ ಇವಾಗ ನಿಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಏನಂತ ಹೇಳಿದ್ರೆ, ರಾಜಕಾಲುವೆ ಮೇಲೆ ಮನೆ ಕಟ್ಟಬಹುದೇ? ಇಲ್ಲ, ನೀವು ಮನೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ನೀವು ಮನೆ ಕಟ್ಟಬೇಕೆಂದರೆ ಇಂತಿಷ್ಟೇ ಆದ ರಾಜಕಾಲುವೆ ಬಫರ್ ಝೋನ್ಗೆ ಜಾಗ ಬಿಟ್ಟು ನೀವು ಮನೆ ಕಟ್ಟಬಹುದು. ಬೇರೆ ಏನು ಮಾಡಬಹುದು ರಾಜಕಾಲುವೆ ಜಾಗದಲ್ಲಿ? ರಾಜಕಾಲುವೆ ಬಫರ್ ಝೋನ್ ಅಲ್ಲಿ ನೀವು ಪಾರ್ಕ್ ಕಟ್ಟಬಹುದು ಅಥವಾ ಅದನ್ನ ಹಾಗೆಯ ಖರಾಬ್ ಏರಿಯಾ ಅಂತ ಎಂಟಿ ಬಿಡಬಹುದು. ಅದು 2 ಆಪ್ಷನ್ ಇದೆ. ಆದ್ರೆ 3ನೇ ಆಪ್ಷನ್ ಒಂದಿದೆ, ಈ ಪಾರ್ಕ್ ಮಾಡೋ ಆಪ್ಷನ್. ಇದನ್ನ ನಾನು ಸೆಕೆಂಡ್ ಪಾಯಿಂಟ್ ಅಲ್ಲಿ ಕವರ್ ಮಾಡ್ತೀನಿ. ಈಗ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ಈಗ ನೀವೆಲ್ಲ ಹೇಳ್ತಾ ಇರ್ತೀರಾ ರಾಜಕಾಲುವೆ ಮೇಲೆ ದೊಡ್ಡ ಬಿಲ್ಡರ್ಗಳು ಅಪಾರ್ಟ್ಮೆಂಟ್ ಕಟ್ಟಲು ಹೇಗೆ ಸಾಧ್ಯವಾಯಿತು ಅಂತ. ಇದು ತುಂಬಾ ಜನ ಕೇಳುವ ಪ್ರಶ್ನೆ. ಸೊ ಈಗಾಗಲೇ ನಾನು ಒಂದು ರೂಲ್ಸ್ ಹೇಳಿದೆ, ರಾಜಕಾಲುವೆ ಬಫರ್ ಝೋನ್ ಮೇಲೆ ಮನೆ ಕಟ್ಟಬಾರ್ದು ಅಂತ. ಆದರೆ ಅವರು ರಾಜಕಾಲುವೆ ಮೇಲೆ ಅವರು ಪಾರ್ಕ್ ಏರಿಯಾ ಕಟ್ಟಬಹುದು. ಅದಕ್ಕೆ ಗೌರ್ಮೆಂಟ್ ನಿಂದ ಪರ್ಮಿಷನ್ ಇದೆ. ನೀವು ಈಗ ರಾಜಕಾಲುವೆ ಬಫರ್ ಝೋನ್ ಅಲ್ಲಿ ಪಾರ್ಕು ಅಥವಾ ಏನೋ ಒಂದು ಗಾರ್ಡನಿಂಗ್ ಅಥವಾ ಅಗ್ರಿಕಲ್ಚರ್ ಮಾಡ್ತೀರಾ ಅಂದ್ರೆ ಅದಕ್ಕೆ ಪರ್ಮಿಷನ್ ಇದೆ.
ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಒಂದು ಅಪ್ರೂವ್ಡ್ ಪ್ಲ್ಯಾನ್ ಇದೆ, ನನ್ನ ಹತ್ರ ಒಂದು ಅಪ್ರೂವ್ಡ್ ಪ್ಲ್ಯಾನ್ ಇದೆ, ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಆನೇಕಲ್ ತಾಲೂಕಿನ ಅಪ್ರೂವ್ಡ್ ಮಾಸ್ಟರ್ ಪ್ಲ್ಯಾನು. ಒಂದು ಅಪಾರ್ಟ್ಮೆಂಟ್ಗೆ ನಾವು ಪ್ರಪೋಸ್ ಮಾಡಿದ್ವಿ. ಸೊ ಇದು ಅದರದ್ದು ಅಪ್ರೂವ್ಡ್ ಪ್ಲ್ಯಾನು. ಸೊ ಇಲ್ಲಿ ನೋಡಿ, ಅದರ ಡೀಟೇಲ್ಸ್ ಹೇಳ್ತೀನಿ. ಇದು ಏನು ಕಾಣಿಸ್ತಿದೆಯಲ್ಲ, ಇದೆಲ್ಲ ಅದರ ಬೌಂಡ್ರಿ, ಈ ನಮ್ಮ ಅಪಾರ್ಟ್ಮೆಂಟ್ ಅಥವಾ ಲೇಔಟ್ನ ಬೌಂಡ್ರಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಸರ್ವೆ ನಂಬರ್ 46 ಅದು ಬಂದ್ಬಿಟ್ಟು ಲೇಕು. ಓಕೆ, ಅದರ ನಂತರ ಬರುತ್ತೆ ನಮ್ಮ ಲೇಕ್ನ ಬಫರ್ ಝೋನ್, 30 ಮೀಟರ್ ಬಫರ್ ಝೋನು. ಓಕೆ, ಇಲ್ಲಿ ನೋಡಿ, ಅವರು ಲೇಕ್ನ ಬಫರ್ ಝೋನ್ ಅಲ್ಲಿ ಪಾರ್ಕ್ ಅಂತ ಕಟ್ಟಿದ್ದಾರೆ. ಸೊ ಪಾರ್ಕ್ ಕಟ್ಟೋದ್ರಿಂದ ಇದಕ್ಕೆ ಅಪ್ರೂವಲ್ ಸಿಗುತ್ತೆ. ಯಾಕಂದ್ರೆ ನೀವು ರಾಜಕಾಲುವೆ ಬಫರ್ ಝೋನ್ ಅಲ್ಲಿ ಪಾರ್ಕ್ ನ ಕಟ್ಟಬಹುದು, ರಾಜಕಾಲುವೆ ಅಥವಾ ಲೇಕ್ ನ ಬಫರ್ ಝೋನ್ ಅಲ್ಲಿ ಪಾರ್ಕ್ ಅನ್ನು ಕಟ್ಟಬಹುದು, ನಿಮಗೆ ಪರ್ಮಿಷನ್ ಸಿಗುತ್ತೆ. ಇಲ್ಲಿ ನೋಡಿ, ಇದು ಅಥಾರಿಟಿಯಿಂದ ಪರ್ಮಿಟ್ ಆಗಿದೆ. ಇದರ ಎಲ್ಲ ನಮ್ಮ PDO ಮತ್ತು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗಳ ಸಿಗ್ನೇಚರ್ ಇದೆ. ಸೊ ಇದು ಬೈಲಾ ಪ್ರಕಾರ ಇದು ಸರಿಯಾದ ಕನ್ಸ್ಟ್ರಕ್ಷನ್, ಇದನ್ನ ಮಾಡಬಹುದು. ಅದಕ್ಕೆ ಹೇಳಿದ್ದು ನಾನು, ನೀವು ಈಗ ದೊಡ್ಡ ಲೇಔಟ್ನವರು ರಾಜಕಾಲುವೆ ಬಫರ್ ಝೋನ್ ನಲ್ಲಿ ಅವರು ಅಥವಾ ರಾಜಕಾಲುವೆ ಅಥವಾ ಕೆರೆಯ ಬಫರ್ ಝೋನ್ ನಲ್ಲಿ ಮನೆ ಕಟ್ಟಬಹುದು. ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ, ಅಲ್ಲಿ ಪಾರ್ಕ್ ಅಥವಾ ಏನಾದರೂ ಗಾರ್ಡನಿಂಗ್ ಏರಿಯಾ ಮಾಡಿಕೊಂಡು ಅವರು ಪ್ಲಾನ್ ನ ಸ್ಯಾಂಕ್ಷನ್ ಮಾಡ್ಕೋತಾರೆ. ಸೊ ಆ ರೀತಿ ಕೆಲಸ ಆಗುತ್ತೆ. ಈಗ ಮೂರನೇ ಪ್ರಶ್ನೆ ಬಂದ್ಬಿಟ್ಟು, ನಾವು ಟೆಂಪ್ರವರಿ ಸ್ಟ್ರಕ್ಚರ್ ನಿರ್ಮಿಸಬಹುದೇ? ಇದು ಸ್ವಲ್ಪ ಇದರಲ್ಲಿ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಇದೆ. ಈ ನೀವು ಹೇಳಿದ್ರಲ್ಲ ಮೂರನೇ ಪಾಯಿಂಟ್ಸ್, ಟೆಂಪ್ರವರಿ ಸ್ಟ್ರಕ್ಚರ್ಸ್. ಸೊ ಇದರಲ್ಲೇ ನೀವು ವರ್ಡಲ್ಲೇ ಇದೆ ಟೆಂಪ್ರವರಿ ಅಂದ್ರೆ ತಾತ್ಕಾಲಿಕ. ಸೊ ತಾತ್ಕಾಲಿಕ ಸೆಕ್ಷನ್ ಅಂದ್ರೆ ಈ ತರ ಒಂದು ನೀವು ಸ್ಟೀಲ್ ಶೆಡ್ ಮಾಡಿ ಕಟ್ಟಬಹುದು ಅಥವಾ ಒಂದು ಶೆಡ್ ಮನೆ ಮಾಡ್ಕೋಬಹುದು, ಸ್ಟೀಲ್ ಫ್ರೇಮ್ ಮನೆ ಕಟ್ಟಬಹುದು. ಬಟ್ ಅದು ಒಂದ್ ರೀತಿ ಟೆಂಪ್ರವರಿ ಸ್ಟ್ರಕ್ಚರ್ ತರ, ತಾತ್ಕಾಲಿಕ. ಮೇ ಬಿ ಸಪೋಸ್ ನಿಮ್ಮ GBAಗೆ ಇದರ ಬಗ್ಗೆ ಮಾಹಿತಿ ಗೊತ್ತಾದ್ರೆ ಅವರು ನಿಮ್ಗೆ ನೋಟಿಸ್ ಕೊಟ್ಟಿ ನಿಮ್ಗೆ ಇದನ್ನ ಕೆಡಲಬಹುದು. ಬಟ್ ಇದನ್ನ ನೀವು ಈ ರಾಜಕಾಲುವೆ ಮೇಲೆ ಮನೆ ಇದ್ರೆ ಈ ತರ ಶೆಡ್ ತರ ಮಾಡಿ ಈಗ ಟೆಂಪ್ರವರಿ ರೆಂಟ್ ತರ ಕೊಡಬಹುದು. ಅದು ಒಂದು ಉಪಾಯ ಇದೆ. ಯಾಕಂದ್ರೆ ನೀವು ಅದನ್ನ ಈಗ ಪ್ರಾಪರ್ ಬಿಲ್ಡಿಂಗ್ ಅಂತೂ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಒಂದು ನಿಮ್ಗೆ ಸ್ಯಾಂಕ್ಷನ್ ಸಿಗೋದಿಲ್ಲ BBMP ಇಂದ ಅಥವಾ GBA ದಿಂದ. ಇನ್ನೊಂದು ನೀವು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅದನ್ನ ಕೆಡವಬಹುದು. ಸೊ ಅದಕ್ಕಾಗಿ ಈ ತರ ಒಂದು ಟೆಂಪ್ರವರಿ ಸ್ಟ್ರಕ್ಚರ್ ಮಾಡಬಹುದು. ಬಟ್ ಇದರಲ್ಲೂ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಇದೆ. ಈಗ GBA ನೋಟಿಸ್ ಕೊಟ್ಟು ಇದನ್ನ ಕೆಡವಬಹುದು, ಬಟ್ ಅದರಿಂದ ಆಗೋ ಲಾಸಸ್ ತುಂಬಾ ಕಡಿಮೆ. ಇದನ್ನ ನೀವು ರೆಂಟ್ ರೀತಿ ಯೂಸ್ ಮಾಡ್ಕೋಬಹುದು. ಈ ತರ ಶೆಡ್ ತರ ಮಾಡ್ಕೊಂಡು ಏನೋ ವೇರ್ ಹೌಸ್ ತರ ಮಾಡ್ಕೋಬಹುದು. ಸೊ ಅದು ಒಂದು ದಾರಿ ಇದೆ. ಸೊ ಮತ್ತು ನಾಲ್ಕನೇ ಪ್ರಶ್ನೆ, ರಾಜಕಾಲುವೆ ಅಥವಾ ಕೆರೆ ಮೇಲೆ ನಿರ್ಮಿಸಲಾದ ಮನೆಯನ್ನು GBA ಯಾವಾಗ ಕೆಡವುತ್ತದೆ? ಸೊ ತುಂಬಾ ಮಂತ್ ವೈಸು ಅಥವಾ 2 ತಿಂಗಳಿಗೆ ಒಂದ್ಸತಿ BBMP ಅಥವಾ GBAದು ಡೆಮೋಲಿಷನ್ ಡ್ರೈವ್ ಇದ್ದೇ ಇರುತ್ತೆ. ಸೊ ಇವಾಗ ಸಾರಕ್ಕಿ ಲೇಕ್ ನೀವು ಕೇಳಿರ್ತೀರ ನ್ಯೂಸ್ ಅಲ್ಲಿ, JP ನಗರದಲ್ಲಿರೋ ಸಾರಕ್ಕಿ ಲೇಕ್ ಇವಾಗ ನ್ಯೂಸ್ ಅಲ್ಲಿ ಇದೆ. ಸೊ ಈಗ ಆಲ್ರೆಡಿ ಗೌರ್ಮೆಂಟ್ ಇಂದ ಡಿಸಿಷನ್ ತಗೊಂಡಿದ್ದಾರೆ, ಅಲ್ಲಿರುವ ಇಲ್ಲಿಗಲ್ ಮನೆಗಳನ್ನು ತೆರವುಗೊಳಿಸಬೇಕಂತ. ಸೊ ಇದು ನೋಡಿ ನ್ಯೂಸ್ ಕಟ್ಟಿಂಗ್ಸ್ ನಾನು ನಮ್ಮ ದೇಶದ ಮುಖ್ಯ ದಿನಪತ್ರಿಕೆಗಳಿಂದ ತೆಗೆದುಕೊಂಡಿರೋದು. ಸೊ ದಿ ಹಿಂದೂ ನ್ಯೂಸ್ ಆರ್ಟಿಕಲ್ ಇದೆ, ಮತ್ತೆ ನಮ್ಮ ವಿಜಯ ಕರ್ನಾಟಕದ ನ್ಯೂಸ್ ಆರ್ಟಿಕಲ್, ಎಲ್ಲದೂ ನಾನು ಇಲ್ಲಿ ಹಾಕಿದ್ದೀನಿ. ಇದು ನೀವು ರೆಫರೆನ್ಸಿಗೆ ನೋಡ್ಕೋಬಹುದು. ಸೊ ಅದರಲ್ಲಿ ಕ್ಲಿಯರ್ಲಿ ನಮ್ಮ ಹೈಕೋರ್ಟ್ ಕೂಡ ಆದೇಶ ಮಾಡಿದೆ, ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಲೇಕ್ ಅಥವಾ ರಾಜಕಾಲುವೆ ಮೇಲೆ ಯಾವುದೇ ಇದ್ದರೂ ಅದನ್ನ ಕೆಡವಬೇಕಂತ. ಇವಾಗ ನನ್ನ ಕೊನೆಯ ಪ್ರಶ್ನೆ, ರಾಜಕಾಲುವೆ ನಕ್ಷೆಯನ್ನು ಹೇಗೆ ಪಡೆಯಬಹುದು? ಸೊ ರಾಜಕಾಲುವೆ ನಕ್ಷೆ ಪಡೆಯಲಿಕ್ಕೆ ರೆವೆನ್ಯೂ ವೆಬ್ಸೈಟ್ ಗೆ ಹೋಗಬೇಕು. ಈ ರೆವೆನ್ಯೂ ವೆಬ್ಸೈಟ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಇದಕ್ಕೆ ನಾನು ಒಂದು ಹಳೆಯ ವಿಡಿಯೋ ಕೂಡ ಮಾಡಿದ್ದೀನಿ, ಅದರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ತಿಳಿಸುತ್ತೇನೆ. ಮತ್ತೇನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಈ ವೆಬ್ಸೈಟ್ ನಲ್ಲಿ ನಿಮಗೆ ಡಿಜಿಟಲ್ ಮ್ಯಾಪ್ ಸಿಗುತ್ತದೆ, PDF ಅಲ್ಲೂ ಸಿಗುತ್ತೆ, ಮತ್ತೆ ಡಿಜಿಟಲ್ ಮುಖಾಂತರ ಅಂದರೆ ನಿಮಗೆ ಈ KML ಫಾರ್ಮೆಟ್ ಅಲ್ಲಿ ಸಿಗುತ್ತೆ. ಅದರಿಂದ ನೀವು ಅದನ್ನ ಈ ಗೂಗಲ್ ಅರ್ತ್ ಅಲ್ಲಿ ನೀವು ಅದನ್ನ ಆ ಲೈನ್ ಅನ್ನ ಇಂಪೋರ್ಟ್ ಮಾಡ್ಕೋಬಹುದು, ಮತ್ತೆ ಅದನ್ನ ಎಲ್ಲಿದೆ ಅಂತ ನೀವು ಡಿಜಿಟಲ್ ಆಗಿ ನೋಡ್ಕೋಬಹುದು. ದಿಶಾಂಕ್ ಆ್ಯಪ್ನು ಇದೆ, ಬಟ್ ಅದರಲ್ಲಿ ನಾನು ಯಾರಿಗೂ ದಿಶಾಂಕ್ ಆ್ಯಪ್ ಬಗ್ಗೆ ತಿಳಿಸಲ್ಲ ಅಂದ್ರೆ ಅದರಲ್ಲಿ ಮೇಜರ್ಲಿ ಪ್ರೈಮರಿ ಡ್ರೈನು ಮತ್ತೆ ಸೆಕೆಂಡರಿ ಡ್ರೈನ್ ಮಾತ್ರ ಇದೆ. ಇಲ್ಲಿ ನೋಡಿ, ಈಗ ದಿಶಾಂಕ್ ಆ್ಯಪ್ ಅಲ್ಲಿ ಏನು ಇಶ್ಯೂ ಇದೆ ಅಂದ್ರೆ ಅಲ್ಲಿ ದಿಶಾಂಕ್ ಆ್ಯಪ್ ಅಲ್ಲಿ ಪ್ರೈಮರಿ ಡ್ರೈನು ಮತ್ತೆ ಸೆಕೆಂಡರಿ ಡ್ರೈನ್ಗಳ ಬಗ್ಗೆ ಮಾಹಿತಿ ಮಾತ್ರ ಇದೆ.
ಟರ್ಷರಿ ಡ್ರೈನ್ ಬಗ್ಗೆ ಮಾಹಿತಿ ಇಲ್ಲ ದಿಶಾಂಕ್ ಆ್ಯಪ್. ಅದಕ್ಕೆ ನಾನು ಯಾರಿಗೂ ದಿಶಾಂಕ್ ಆ್ಯಪ್ ಬಗ್ಗೆ ನಾನು ತಿಳಿಸೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ನನಗೆ ಚಂದಾದಾರರು ತಿಳಿಸಿದ ಮುಖ್ಯ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ. ಇನ್ನು ನಿಮಗೇನಾದರೂ ಹೊಸ ಪ್ರಶ್ನೆಗಳಿದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.